ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ಸೊ ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಸೊ ನಾವಿವತ್ತಿರೋದು ಪೋರ್ಟ್ ಮೊಂಟಾಂಟ್ರಿಗೋ ಜಾಗದಲ್ಲಿ. ಸೊ ಎಲ್ರಿಗೂ ಇವತ್ತಿನ ಸ್ಪೆಷಾಲಿಟಿ, ಈ ಜಾಗದ ಸ್ಪೆಷಾಲಿಟಿ ಏನಂತ ಹೇಳ್ತೀನಿ. ಸೊ ಈ ಜಾಗದ ಸ್ಪೆಷಾಲಿಟಿ ಬಂದ್ಬಿಟ್ಟು ಕ್ರೂಸ್. ಏನು ಹಿಂಗೆ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ? ಎಸ್, ಕ್ರೂಸ್ ಬಂದ್ಬಿಟ್ಟು ಈ ಜಾಗದ ಸ್ಪೆಷಾಲಿಟಿ. ಇಲ್ಲಿ ಮೋಸ್ಟ್ ಆಫ್ ದ ಕಂಟ್ರಿ ಜನಗಳು ಇಲ್ಲಿ ಬಂದು ಕ್ರೂಸ್ನ ರೆಂಟ್ ಮಾಡ್ತಾರೆ. ಹಾಗೆ ಮೋಸ್ಟ್ ಟಾಪ್ ಬಿಸ್ನೆಸ್ ಮ್ಯಾನ್ಸು ಅವ್ರ ಕ್ರೂಸ್ಗಳನ್ನ ಇಲ್ಲಿ ಬಿಸ್ನೆಸ್ಗೆ ಬಿಡ್ತಾರೆ, ಅಂದರೆ ರೆಂಟ್ಗೆ ಬಿಡ್ತಾರೆ. ಎಸ್, ಸೊ ನೀವು ಕ್ರೂಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಪೋರ್ಟ್ ಮೊಂಟಾಂಟ್ರಿಗೋಲಿ ಇನ್ನೂ ಒಂದೇನೋ ಫೇಮಸ್ ಇದೆ. ಏನಂತ ಕೇಳ್ತೀರಾ? ಏನಿಲ್ಲ ಕಣ್ರಿ, ಪೋರ್ಟ್ ಮೊಂಟಾಂಟ್ರಿಗೋಲಿ ಸಬ್ಮರೈನ್ ಫೇಮಸ್. ಸಬ್ಮರೈನ್ ಮ್ಯೂಸಿಯಂ ಇದೆ. ಬನ್ನಿ, ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಹಿಸ್ಟ್ರಿ ಹೇಳ್ತೀನಿ. Made in Croatia, that was Yugoslavia. So this is a Yugoslavian submarine. Okay. ಕೇಳಿದ್ರಲ್ಲ, ಈ ಸಬ್ಮರೈನ್ ಬಂದ್ಬಿಟ್ಟು ಗ್ರೀಷಿಯಾದವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಗ್ರೀಷಿಯಾದವರು ವಾರಗೋಸ್ಕರ ಅಂತ ಇದನ್ನು ತಯಾರಿಸಿದ್ರಂತೆ. ಸೊ 1968ಇಂದ 1999ವರೆಗೂ ಇದನ್ನು ವಾರಲ್ಲಿ ಯೂಸ್ ಮಾಡ್ತಿದ್ರು. 1999ನಲ್ಲಿ ಏನಾಯ್ತಪ್ಪ ಅಂದರೆ, ವಾರಲ್ಲಿ ಈಗ ಅವರ ಎದುರಾಳಿಗಳು ವಾರಲ್ಲಿ ಬಾಂಬ್ಸ್ ಎಳ್ತಕ್ಕೆ ಈ ಸಬ್ಮರೈನು ಛಿದ್ರ ಆಗಿ ಸಮುದ್ರದ ಆಳದವರೆಗೂ ಎಲ್ಲ ಪೀಸ್ಗಳು ಬಿದ್ದಿತ್ತಂತೆ. ಸೊ ಆ ಸಮುದ್ರದ ಆಳದಿಂದ ಹೋಗಿ ಇವರು ಕಲೆಕ್ಟ್ ಮಾಡಿ, ಪೀಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ, ಸೊ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿ ಇವರು ರಿಸರ್ವ್ ಮಾಡಿದ್ದಾರೆ. ಇದನ್ನು ಒಂದು ಮ್ಯೂಸಿಯಂ ಆಗಿ ಬೇಕು, ಇದನ್ನು ಮಾಡಬೇಕು ಅಂತ ಇದನ್ನು ರಿಸರ್ವ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಷ್ಟು ಜನ ಇದ್ದರು, ಹೇಗೆ ವಾಸಿಸ್ತಿದ್ರು, ಮತ್ತು ಯಾವ್ಯಾವ ಥರ ಎಲ್ಲ ಅವರು ಆ್ಯಕ್ಟಿವಿಟೀಸ್ ಇತ್ತು ಅಂತೆಲ್ಲ ಹೇಳ್ತೀನಿ ನಾನು. ನೀವಿಲ್ಲಿ ನೋಡ್ತಿದ್ರಲ್ಲ, ಈ ಟೆಲಿಸ್ಕೋಪ್ ಬಂದ್ಬಿಟ್ಟು 2-3 ಕಿಲೋಮೀಟರು ಸರೌಂಡಿಂಗ್ಸಲ್ಲಿ ಏನಿದೆಯೋ ಸುತ್ತಮುತ್ತ ನೋಡ್ಬೋದಿತ್ತಂತೆ. ಸೊ ವಾರಲ್ಲಿ ಇಂಪಾರ್ಟೆಂಟ್ ಅಲ್ವಾ, ಸರೌಂಡಿಂಗ್ಸಲ್ಲಿ ಏನು ನಡೀತಿದೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಈ ಟೆಲಿಸ್ಕೋಪು. ಸೊ ಇದು ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ಸೊ ಹಾಗೆ ನೋಡ್ತಿರ್ಬೋದು, ಎಲ್ಲ ಎಕ್ವಿಪ್ಮೆಂಟ್ಸು, ಎಲ್ಲ ಕ್ಯಾಬಿನ್ಸ್ ಕೂಡ ತುಂಬ ದೊಡ್ಡದಾಗಿದೆ. ಮತ್ತು ನೀವು ಕೇಳ್ಬೋದು ಇಲ್ಲಿ ಎಷ್ಟು ಜನ ವಾಸಿಸ್ತಿದ್ರು ಅಂತ. ಇಲ್ಲಿ ಬಂದು 28 ಜನಗಳು ಇಲ್ಲಿ ಆ 2 months to 3 months ಏನಿತ್ತಲ್ಲ, ವಾರ್ ಪೀರಿಯಡ್ ಇರ್ತೈತಲ್ಲ, 2 months 3 months ಶಿಫ್ಟ್ಗಳು ಮಾಡ್ಕೊಳ್ಳೋರಂತೆ. ಹೇಗೆ ಅಂದರೆ 14 ಜನ ಆನ್ ಶಿಫ್ಟಲ್ಲಿದ್ದರೆ 14 ಜನ ಆಫ್ ಶಿಫ್ಟಲ್ಲಿ ಇರ್ತಿದ್ರು. 14 ಜನ ರೆಸ್ಟ್ ಮಾಡ್ತಿರ್ಬೇಕು, ಇನ್ನು 14 ಜನ ಅವ್ರ ಕೆಲಸದ ಕಡೆ ಫೋಕಸ್ ಮಾಡ್ತಿದ್ರಂತೆ. ಏಕೆಂದರೆ ರೆಸ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್. ನೀವು ಕೇಳ್ಬೋದು, 28 ಜನ ಇರ್ತಾರೆ, ಆಪ್ರೇಟ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಏನು ತೊಂದರೆ, ಏನು ಅಷ್ಟೊಂದು ಪ್ರೆಷರ್ ಇರೋಲ್ಲ ಅಲ್ಲ ಅಂತ. ಎಸ್, ಬಟ್ ಪ್ರಾಬ್ಲಮ್ ಇದೆ ಅಲ್ಲಿ. ಏನಂತಂದರೆ ಗ್ಯಾಸ್ಲಿನ್ ಪ್ರಾಬ್ಲಮ್. ಇಲ್ಲಿ ಗ್ಯಾಸ್ಲಿನ್ ಸ್ಮೆಲ್ ತುಂಬ ಇರುತ್ತಂತೆ. ಸೊ ಗ್ಯಾಸ್ಲಿನ್ ಸ್ಮೆಲ್ಲಿಂದ ಅವ್ರಿಗೆ ಸಿಕ್ನೆಸ್ ಆಗ್ಬಿಡೋದು. ಬಿಕಾಸ್ ಅವ್ರು 2-3 months ಗ್ಯಾಸ್ಲಿನ್ ಸ್ಮೆಲ್ ಕಂಟಿನ್ಯೂಸ್ಲಿ ತೊಗೋತಾನೆ ಇರಬೇಕು. ಸೊ ಅವ್ರ ಮೈಂಡು ಕೂಡ ಬ್ಲಾಕ್ ಆಗಿರುತ್ತೆ. ಸೊ ಅವ್ರ ಸ್ಮೆಲ್ಲಿಗೆ ಅದಕ್ಕೋಸ್ಕರನೇ ಅವರು 12 hours ಶಿಫ್ಟ್ ಮಾಡ್ತಾರೆ. 14 members ಅಲ್ಲಿ ಕೆಲಸ ಮಾಡ್ತಾರೆ, 14 members 12 hours ಮಲಗಿರ್ತಾರಂತೆ. ಸೊ ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಈ ಥರ ಇದರಲ್ಲಿ ರೆಸ್ಟ್ ಮಾಡೋದು. ಸೊ ಪ್ರೆಷರ್ಸಲ್ಲಿ. ಸೊ ಆದ್ರೂ ಗ್ರೇಟ್, ಸೀರಿಯಸ್ಲಿ 2-3 months ಫ್ಯಾಮಿಲಿ ಜೊತೆ ಮಾತಾಡದೆ ಅವ್ರಿಗೆ ಇದ್ದಿದ್ದೇ ಒಂದು ಹಬ್ ಅಂತೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದಿದ್ದೇ ಒಬ್ಬರು. ಆ ಟೆಲಿಫೋನ್, ಸ್ಯಾಟಲೈಟ್ ಫೋನಿಂದ ಅವರು ಕಾಲ್ ಮಾಡೋಕ್ಕಾಗ್ತಿದ್ದಿದೆ ಒಂದು ಹಬ್ಗೆ. ಸೊ ಆ ಹಬ್ ಬಿಟ್ಟು ಯಾವುದೇ ಫ್ಯಾಮಿಲಿಗಾಗಲಿ ಯಾವುದೇ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ. ಈಗಿನ ಇದರಲ್ಲಿ ಎಸ್ ಇದೆ, ಬಟ್ ಆವಾಗಿನ ಕಾಲದ್ದು ಸಬ್ಮರೈನ್ ಇದು. ಸೊ ಆವಾಗಿನ ಕಾಲದಲ್ಲಿ ಇಲ್ಲ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಿಲ್ಲ, ಸೊ ಈ ಟ್ಯೂಬ್ಸ್ ಇದೆಯಲ್ಲ, ಈ ಟ್ಯೂಬ್ಸ್ ಏನು ನೋಡ್ತಿದ್ದೀರಾ ನೀವು, ಅದನ್ನು ಅವರು ಲೈಫ್ ಸೇವರ್ ಅಂತ ಕರೀತಾರೆ. ಬಿಕಾಸ್ ಈ ಟ್ಯೂಬ್ಸಿಂದನೇ
ಸಬ್ಮರೈನಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವರು ಹೊರಗಡೆ ಹೋಗೋದಕ್ಕೋಸ್ಕರ ಈ ಟ್ಯೂಬ್ಸ್ನ ಯೂಸ್ ಮಾಡ್ತಾರೆ. ವಾರಲ್ಲಾಗಲಿ ಬೇರೆ ಸಮಯದಲ್ಲಾಗಲಿ ಸಬ್ಮರೈನ್ಗೆ ಏನಾದರೂ ಪ್ರಾಬ್ಲಮ್ ಆಗಿದಾಗ ನಾವು ಹೊರಗಡೆ ಹೋಗಬೇಕಿದ್ದಾಗ ಅವ್ರು ಈ ಟ್ಯೂಬ್ನ ಯೂಸ್ ಮಾಡ್ತಿದ್ರಂತೆ. ಸೊ ಅಂಥ ಟೈಮಲ್ಲಿ ಈ ಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒನ್ ಎಂಡಿಂದ ಕ್ಲೋಸ್ ಮಾಡಿದ್ರೆ ಅಷ್ಟೇ ಇನ್ನೊಂದು ಎಂಡಲ್ಲಿ ಡೋರ್ ಓಪನ್ ಆಗೋ ಥರ. ಸೊ ಒನ್ ಎಂಡಲ್ಲಿ ಇಲ್ಲಿ ಯಾರಾದರೂ ಕ್ಲೋಸ್ ಮಾಡಬೇಕಿತ್ತು, ಬಿಕಾಸ್ ಒಳಗಡೆಯಿಂದ ಯಾವ ಲಾಕಿಂಗ್ ಸಿಸ್ಟಮ್ ಕೂಡ ಇರಲಿಲ್ಲ. ಸೊ ಹೊರಗಡೆಯಿಂದನೇ ಇದನ್ನು ಮಾತ್ರ ಲಾಕ್ ಮಾಡ್ಬೋದು. ಇದು ಬಂದು ಯಾರಾದರೂ ಒಬ್ಬರು ಅವ್ರ ಲೈಫ್ನ ಅವ್ರ ಜೀವನ ಅವ್ರು ದಾನ ಮಾಡಲೇಬೇಕಿತ್ತು. ಸೊ 100% ಅವ್ರು ಅಲ್ಲಿ ಹಿಂದುಳಿದು ಆ ಲಾಕ್ ಮಾಡಿ ಮತ್ತು ಅಲ್ಲಿ ಮೀಟರ್ಸ್ ಏನೇನಿದೆಯಲ್ಲ ಆ ಮೀಟರ್ಸ್ನೆಲ್ಲ ಸೆಟ್ ಮಾಡಿ, ಬಿಕಾಸ್ ಆ ಸಮುದ್ರದಲ್ಲಿ ಏನು ಪ್ರೆಷರ್ ಇದೆಯೋ ನೀರಿಂದು ಸೇಮ್ ಪ್ರೆಷರ್ನ ಈ ಟ್ಯೂಬಲ್ಲೂ ಕೂಡ ಇಡಬೇಕಿತ್ತಂತೆ. ಇಟ್ಟಿರಲಿಲ್ಲ ಅಂದಿದ್ರೆ ಆ ಪ್ರೆಷರ್ಗೆ ಅವರು ಹೆವಿ ಪ್ರೆಷರ್ ಕೊಟ್ಟು ಹೋಗೋ ಸಮಯದಲ್ಲಿ ಅವ್ರ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ನಿಂತೋಗೋದು ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತಂತೆ. ಸೊ ಆದ್ದರಿಂದ ಅವರು ವಾಟರ್ ಸೇಮ್ ಪ್ರೆಷರ್ ಆಗಿ ಇಟ್ಟು ಅವರು ಕೆಲಸ ಮಾಡಬೇಕಿತ್ತು. ಸೊ ಆದ್ದರಿಂದ ಇದೆಲ್ಲ ತಿಳ್ಕೊಂಡಿದ್ದು ಒಂದೇ ವ್ಯಕ್ತಿ ಅಂದರೆ ಕ್ಯಾಪ್ಟನ್ನು. ಸೊ ಮೋಸ್ಟ್ ಆಫ್ ದ ಟೈಮ್ ಕ್ಯಾಪ್ಟನ್ನೇ ಹಿಂದುಳಿದು ಲಾಕ್ ಮಾಡಿ ಹಾಗೆ ಅವರು ಆ ಮೀಟರ್ಸಲ್ಲಿ ಏನು ಡಿಗ್ರಿ ಇಡಬೇಕು ಅದೆಲ್ಲ ಅವರು ತಿಳ್ಕೊಂಡು ಅದೇ ಥರ ಪ್ರೊಸೀಜರ್ ಫಾಲೋ ಮಾಡ್ತಿದ್ರು. ಸೊ ಆದರೂ ಹ್ಯಾಟ್ಸ್ ಆಫ್ ಫಾರ್ ಹೂಎವರ್ ಅವ್ರನ್ನ ಕಾಪಾಡಿ ಇವ್ರ ಜೀವದಾನ ಮಾಡೋದೇನು ಸುಲಭವಾದ ಮಾತಲ್ಲ. ಅದಕ್ಕೆಲ್ಲ ತುಂಬ ದೊಡ್ಡ ಹೃದಯ ಇರಬೇಕು. ಬಟ್ ಸೀರಿಯಸ್ಲಿ ಆ ವಿಷಯ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಅವ್ರಿಗೋಸ್ಕರ ಒಂದು 24 ಜನಕ್ಕೋಸ್ಕರ ಒಬ್ಬರು ಕ್ಯಾಪ್ಟನ್ನು ಈ ಥರ ಅವ್ರ ಜೀವನ ದಾನ ಮಾಡ್ತಾರೆ ಅಂತ. ಸೀರಿಯಸ್ಲಿ ಅದಕ್ಕೆಲ್ಲ ಇವರು ಆ್ಯಕ್ಚುಲಿ ಟ್ರೈನ್ ಮಾಡಿರ್ತಾರೆ ಹೇಳಬೇಕಂದ್ರೆ. ಅಂಥ ಸ್ಟ್ರಾಂಗ್ ಇರೋ ವ್ಯಕ್ತಿನೇ ಈ ಥರ ಸಬ್ಮರೈನ್ಗೆ ವರ್ಕ್ಗೆ ಅವರು ಹೈರ್ ಮಾಡ್ತಾರೆ. ಸೊ ದಟ್ಸ್ ವಾಟ್ ಇಟ್ ಈಸ್ ಆ್ಯಕ್ಚುಲಿ. ಸೊ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಇಡೀ ಸಬ್ಮರೈನ್ಗೆ ಒಂದೇ ಒಂದು ಕ್ಯಾಪ್ಟನ್ ರೂಮ್ ಇರುತ್ತೆ. ಸೊ ಇದು ಬರೀ ಒಂದೇ ಒಂದು ಕ್ಯಾಪ್ಟನ್ ರೂಮ್. ಅವ್ರ ಇಡೀ ಸಬ್ಮರೈನ್ ಯಾರಿಗೂ ಪ್ರೈವೇಟಾಗಿ ಒಂದು ರೂಮ್ ಅಂತ ಕೊಠಡಿ ಅಂತ ಇರ್ತಿರ್ಲಿಲ್ಲ. ಸೊ ಕ್ಯಾಪ್ಟನ್ಗೆ ಮಾತ್ರ ಇರ್ತಿತ್ತು. ಸೊ ಕ್ಯಾಪ್ಟನ್ ಏನೇನೆಲ್ಲ ಯೂಸ್ ಮಾಡ್ತಿದ್ರು, ಅವ್ರದ್ದು ಇನ್ನೂ ಥಿಂಗ್ಸ್ ಏನೇನು ಇಟ್ಟಿದ್ದಾರೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನಾವು ಇನ್ನೊಂದೇನೋ ಸ್ಪೆಷಾಲಿಟಿ ತಿಳ್ಕೊಬೇಕು. ಏನು ಅಂತಂದರೆ ಇದು ಬಂದುಬಿಟ್ಟು ಕ್ಯಾಪ್ಟನ್ ಕುತ್ಕೊಳ್ಳೋ ಅಂಥ ಸ್ಪೇಸ್. ಬಿಕಾಸ್ ಅವರು ಮೋಸ್ಟ್ಲಿ ಅವ್ರದ್ದು ಏನೇ ಹೇಳಿದ್ರು. ಮತ್ತು ಇನ್ನೊಂದು ಏನಂದರೆ ಸಬ್ಮರೈನಲ್ಲಿ ಸಿಕ್ಕಾಬಟ್ಟೆ ನಾಯ್ಸ್ ಇರ್ತಿತ್ತಂತೆ. ನೀವಲ್ಲಿ ಸ್ಪೀಕರ್ ನೋಡ್ತಿರ್ಬೋದು, ನಮ್ಮ ಜಾತ್ರೆ ಸ್ಪೀಕರ್ ಥರ ಇದೆ. ಬಟ್ ಅದರಿಂದ ಅಂತೆ ಅವ್ರು ರಿಸೀವರ್ ಕೇಳಿಸ್ಕೊತಿದ್ದಿತ್ತು. ಅಷ್ಟು ದೊಡ್ಡದಾಗಿ ಸ್ಪೀಕರ್ ಇರಬೇಕಿತ್ತು, ಬಿಕಾಸ್ ಸಬ್ಮರೈನ್ ಅಷ್ಟು ಸೌಂಡ್ ಇರ್ತಿತ್ತು. ಸೊ ನೀವಿವಾಗ ಏನು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಲಾಸ್ಟ್ ಕ್ಯಾಪ್ಟನ್ ಆ ಸಬ್ಮರೈನ್ಗೆ ಸರ್ವ್ ಮಾಡಿದವರು. ಅವ್ರ ಮೆಡಲ್ಸು ಹಾಗೆ ಅವರ ಒಂದಷ್ಟು ಯೂನಿಫಾರ್ಮ್ ಮತ್ತು ಅವ್ರ ಮೆಡಲ್ಸ್ ಎಲ್ಲ ಇಟ್ಟಿದ್ದಾರೆ, ಸರ್ಟಿಫಿಕೇಟ್ಸು. ಹಿ ವಾಸ್ ದ ಲಾಸ್ಟ್ ಕ್ಯಾಪ್ಟನ್ ಆಫ್ ದಿಸ್ ಸಬ್ಮರೈನ್. ಸೊ ಹಾಗೆ ಅದಕ್ಕೋಸ್ಕರ ಅವ್ರು ಸರ್ವ್ ಮಾಡಿ ಸೇವ್ ಮಾಡಿದ್ದಾರೆ. ನಾವಿವಾಗ ಎಂಟ್ರಿ ಆದ್ವಲ್ಲ ಅದೆಲ್ಲ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಇದು ಆ್ಯಕ್ಚುಲಾಗಿ ಸಬ್ಮರೈನ್ ರನ್ ಆಗ್ತಿರ್ಬೇಕಾದ್ರೆ ಇದೇ ಮೇನ್ ಎಂಟ್ರೆನ್ಸ್ ಅಂತ ಅವರು ಯೂಸ್ ಮಾಡ್ತಿದ್ದಂತೆ. ಬನ್ನಿ ನಾನು ನಿಮಗೆ ಇಲ್ಲಿದ್ದ ಟೀಮ್ ಮೆಂಬರ್ಸ್ ಎಲ್ಲಿ ಮಲಗ್ತಿದ್ರು ಅಂತ ತೋರಿಸ್ತೀನಿ. ಸೊ ಇದೇ ಅವ್ರು ಮಲಗ್ತಿದ್ದ ಪ್ಲೇಸು. ಅಂದರೆ ಇದೊಂದೇ ಅಲ್ಲ, ಅಂದರೆ ಇದಕ್ಕೆ ಡಿವಿಷನ್ ಅಂತ ಇದೆ. ಲೈಕ್ 5 to 6 ಮೆಂಬರ್ ಈ ಥರ ಒಂದು ಪ್ಲೇಸಲ್ಲಿ ಮಲಗಿದ್ರೆ ಇನ್ನೊಂದಷ್ಟು ಕಡೆ ಮಲಗ್ತಾರೆ. ಸೊ ಉದ್ದಕ್ಕೂ ಫುಲ್ ಸಬ್ಮರೈನ್ ಎಲ್ಲಿದೆಯೋ ಅಲ್ಲೆಲ್ಲ ಸ್ಪೇಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಷ್ಟು ಬೆಡ್ ಹಾಕಿದ್ದಾರೆ. ಸೊ ಅವ್ರಿಗೆ ಇರ್ತಿದ್ದಿದ್ದು ಒಂದೇ ಒಂದು ಬೆಡ್ ಮಾತ್ರನೇ. ಸೊ ಅವ್ರು ಯಾವುದೇ ಪರ್ಸ್ನಲ್ ಥಿಂಗ್ಸ್ ಇಟ್ಕೊಳ್ಳೋ ಆಗಿರಲಿಲ್ಲ, ಪರ್ಸ್ನಲ್ ಲಾಕರ್ಸ್ ಇರ್ತಿರ್ಲಿಲ್ಲ. ಸೊ ಆ ಥರ ಏನೂ ಇರ್ತಿರ್ಲಿಲ್ಲ. ಸೊ ಇವರು ಕೆಲಸದ ಮಧ್ಯೆ ಮಲ್ಕೊಂಡು ಎದ್ದು ಆ ಮಿಷಿನ್ ಸೌಂಡು, ಐ ಲಿಟ್ರಲಿ ಡೋಂಟ್ ನೋ ಹೇಗೆ ವರ್ಕ್ ಮಾಡ್ತಿದ್ರು ಅಂತ. ಬಟ್ ತುಂಬ ಕಷ್ಟ ಇದೆ. ಮತ್ತು ಇನ್ನೊಂದೇನೆಂದರೆ ಸಬ್ಮರೈನಲ್ಲಿ ಅವರು ಹೈಯರ್ ಮಾಡೋದೇ ಜಸ್ಟ್ ತಿನ್ನಾಗಿ ಉದ್ದಕ್ಕಿರೋರ್ನಂತೆ. ಏನಕ್ಕೆ ತಿನ್ನಾಗಿರೋರು ಅಂದರೆ ಇಲ್ಲಿ ಸ್ಪೇಸ್ ಇರ್ತಿರ್ಲಿಲ್ಲ. ಸೊ ಸ್ಪೇಸ್ ವಾಕ್ ಮಾಡೋ ಸ್ಪೇಸ್ ತುಂಬ ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಿದ್ರು, ಸಣ್ಣಕ್ಕಿರೋರನ್ನ ಹೈಯರ್ ಮಾಡಿ ಅವರೇ ವರ್ಕ್ ಮಾಡ್ತಿದ್ರು. ಮತ್ತು ಸ್ಟ್ರೆಂತ್ ಇರೋರು ಬೇಕಿರೋದ್ರಿಂದ ಸ್ವಲ್ಪ ಬಾಡಿ ಇರೋರನ್ನ ಹೈಯರ್ ಮಾಡ್ತಿದ್ರು. ಸೊ ಅದು ಬಿಟ್ಟರೆ ಮತ್ತು ಸ್ವಿಮ್ಮರ್ಸು ನೀವು ಅವ್ರು ನೋಡ್ತಿರ್ಬೋದು, ಅವ್ರು ಹಾಕ್ತಿದ್ದಿದ್ದು ಈ ಥರ ಒಂದು ಕಾಸ್ಟ್ಯೂಮ್. ಲಿಟ್ರಲಿ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಅಲ್ಲ.
ಸೊ ಆ ಥರದ್ದೊಂದು ಕಾಸ್ಟ್ಯೂಮ್ನ ಇವರು ಯೂಸ್ ಮಾಡ್ತಿದ್ರು. ಸೊ ಅವ್ರಿಗೆ ನೀವು ನೋಡ್ಬೋದು ಆಕ್ಸಿಜನ್ ಮೀಟರ್ಸು ಇದೆಲ್ಲ ಹೇಗಿದೆ ಅಂತ. ಸೊ ಇದರಲ್ಲೇ ಅವ್ರು ಕೆಲಸ ಮಾಡ್ತಿದ್ದು ಕೂಡ. ಸೊ ತುಂಬ ಕಷ್ಟ ಇದೆ. ಇದು ನೀವು ಇನ್ನೊಂದು ಆಶ್ಚರ್ಯಕರವಾದ ವಿಚಾರ, ಈ ನಾವೇನು ಹೋಗ್ತಿದ್ದೀವಲ್ಲವೇ, ಇದು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗ್ಬಿಡುತ್ತೆ. ದಟ್ಸ್ ಟಾಯ್ಲೆಟ್. ಸೊ ಅವ್ರ ಟಾಯ್ಲೆಟ್ ಇದ್ದಿದ್ದು ರೀತಿ ನೋಡಿ, ಜಸ್ಟ್ ಒಂದು ಸ್ಕ್ರೀನ್ ಇದೆ. ಲಿಟ್ರಲಿ ಅವ್ರು ಶವರ್ ತೊಗೊತಿರ್ಲಿಲ್ಲ, ಬಿಕಾಸ್ ಅವ್ರು ಇದ್ದಿದ್ದೆ ನೀರಲ್ಲಿ. ಸೊ ಶವರ್ ತೊಗೊತಿರ್ಲಿಲ್ಲ, ಬೇಕಾದಾಗ ಅವ್ರು ಈಚೆ ಹೋಗಿ ಸ್ವಿಮ್ ಮಾಡ್ಕೊಂಬರ್ತಿದ್ರು. ಸೊ ಶವರ್ ತೊಗೊತಿರ್ಲಿಲ್ಲ. ಸೊ ಅವ್ರಿಗೆ ಇದ್ದಿದ್ದೆ ಟಾಯ್ಲೆಟ್ ಈ ಥರ. ಸೊ ಅವ್ರಿಗೊಂದು ಸ್ಕ್ರೀನ್ ಇರ್ತಿತ್ತಂತೆ. ಸೊ ಬೇರೆ ಏನೂ ಇರ್ತಿರ್ಲಿಲ್ಲ ಅವ್ರ ಟಾಯ್ಲೆಟಿಗೆ. ಬೇರೆ ಯಾವುದೇ ಥರ ಡೋರ್ ಆಗಲಿ ಯಾವುದೂ ಇರ್ತಿರ್ಲಿಲ್ಲ. ಮತ್ತು ಸ್ಪೇಸ್ ಕೂಡ ಇಲ್ಲ. ಅಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ. ಒಬ್ಬರು ನಿಂತ್ಕೋಬೋದು, ಒಬ್ಬರು ವಾಕ್ ಮಾಡ್ಕೊಂಡು ಬರ್ತಿದ್ರೆ ಇನ್ನೊಬ್ಬರು ಹೋಗೋಕ್ಕಾಗಲ್ಲ. ಸೊ ಅಷ್ಟು ಚಿಕ್ಕದಾಗಿತ್ತು ಸ್ಪೇಸು. ಇವೊಂದು ಅದು ರನ್ ಆಗ್ತಿರ್ಬೇಕಾದ್ರೆ, ಇವಾಗ ನಮ್ಗೇನು ವಾಕ್ ಮಾಡ್ಕೊಂಬಂದ್ವಲ್ಲ ಆ ಸ್ಪೇಸ್ ಕೂಡ ಕಮ್ಮಿ ಇರ್ತಿತ್ತು. ಸೊ ರನ್ ಆಗ್ತಿರ್ಬೇಕಾದ್ರೆ ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿ ಇಡ್ತಿದ್ರಂತೆ. ಸೊ as I told, seriously I feel one of the hardest job ಇದು, ಒನ್ ಆಫ್ ದ ಹಾರ್ಡೆಸ್ಟ್ ಜಾಬ್ ಸಬ್ಮರೈನಲ್ಲಿ ವರ್ಕ್ ಮಾಡೋದು ಅನ್ಕೋತೀನಿ. ಬಟ್ ಹೋಪ್ ಸೊ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದೀರಾ ಅವರೆಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯೋರ್ ಕೆರಿಯರ್ಸ್. ಸೊ ಇದು ಬಂದುಬಿಟ್ಟು ಅವರು ಆಪ್ರೇಟ್ ಮಾಡ್ತಿದ್ದಿದ್ದ ಜಾಗ, ಅಂದರೆ ಹಬ್ ಜೊತೆ ಲೈಕ್ ಸ್ಯಾಟಲೈಟ್ ಕನೆಕ್ಷನ್ ಇದ್ದಿದ್ದ ಜಾಗ ಇದು. ಹಬ್ ಜೊತೆ ಅವ್ರು ಏನು ಮಾಡ್ತಿದ್ರು, ಸೊ ಯಾವ ಥರ ಇಂಪ್ರೂವ್ಮೆಂಟ್ಸ್ ನಡೀತಿದೆ, ಸೊ ಯಾವ ಥರ ವರ್ಕ್ ನಡೀತಿದೆ, ಏನು ಎತ್ತ ಅಂತ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಿದ್ದಿದ್ದು ಇಲ್ಲೇ ಅಂತೆ. ಅವರು ವಾಕಿ ಟಾಕಿ ನೀವು ನೋಡ್ಬೋದು. ಅವರು ಕಾಲಿಂಗ್ ಅಥವಾ ಇದೆಲ್ಲ ಸ್ಯಾಟಲೈಟ್ ಫೋನ್ಸು ನನಗೆ ಗೊತ್ತಿರೋ ಥರ. ಸೊ ಮೋಸ್ಟ್ಲಿ ಅವ್ರು ಸ್ಯಾಟಲೈಟ್ ಫೋನ್ಸ್ನ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿಕೊಂಡು ಅವರು ಹಬ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ವಾರಲ್ಲಿ ಏನೇನು ನಡೀತಿದೆ, ಯಾವ ಥರ ಮೂವ್ಸ್ ತೊಗೊತಿದ್ದಾರೆ, ಸೊ ಹೇಗೆ ಏನು ಅಂತ, ಅವ್ರಿಗೇನಾದರೂ ಬೇಕಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಎಲ್ಲ ಓಕೆ ಆಗಿದೆಯಾ ಅಂತ ಮೋಸ್ಟ್ಲಿ ಇವರು ವಾಕಿ ಟಾಕಿಯಲ್ಲಿ ಮತ್ತು ಅವರ ಅದೇನೋ ಓಲ್ಡ್ ಕಂಪ್ಯೂಟರ್ಸ್ ಏನೇನಿದೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ರು ಅನ್ಕೋತೀನಿ. ನೀವು ನೋಡ್ತಿರೋದು ಇವಾಗ ಕ್ಯಾಪ್ಟನ್ ರೂಮು. ಸೊ ನೀವು ನೋಡ್ತಿರ್ಬೋದು ಅವ್ರು ಯೂಸ್ ಮಾಡ್ತಿರೋ ಎಲ್ಲ ವಸ್ತುಗಳು ಇಟ್ಟಿದ್ರು. ಸೊ ಅವರ ಕೋಟು, ಆಗಿನ ಕಾಲದ್ದು ಡ್ರಾಸ್ಗಳು ನೋಡಿ ಎಲ್ಲ ಇಟ್ಟಿದ್ದಾರೆ. ಸ್ಯಾಟಲೈಟ್ ಫೋನ್ ಕೂಡ ಇಟ್ಟಿದ್ದಾರೆ, ರೇಡಿಯೋ ಕೂಡ ಇಟ್ಟಿದ್ದಾರೆ. ಸೊ ಅವ್ರು ಏನೇನು ಯೂಸ್ ಮಾಡ್ತಿರೋ ಪ್ರತಿಯೊಂದನ್ನು ಅವರು ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡ್ಕೊಬಂದು ಇಟ್ಟಿದ್ದಾರೆ. ಸೊ ಆದ್ರೂ ಕ್ಯಾಪ್ಟನ್ಗಿದ್ದಷ್ಟು ಫೆಸಿಲಿಟೀಸು ಬೇರೆ ಯಾವ ಟೀಮ್ ಮೆಂಬರ್ಗೂ ಇರ್ತಿರ್ಲಿಲ್ಲ. ಆ ಥರ ಕ್ಯಾಪ್ಟನ್ ರೂಮ್ ಇತ್ತು. ಸೊ ಹಾಗೆ ಇವತ್ತಿನ ದಿನ ಅಂತೂ ಸೂಪರ್ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡ್ವಿ. ಹಾಗೆ ಈ ವೆದರಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು 1 ಕಪ್ ಆಫ್ ಕಾಫಿ ಹಿಡ್ಕೊಂಡು ಇವಾಗ ನಾವು ಚಿಲ್ಲಾಗಿ ಕೂತಿದ್ದೀವಿ. ನೀವು ಅಷ್ಟೇ ಏನಾದರೂ ಆಫರ್ಡಬಲ್ ಪ್ರೈಸಲ್ಲಿ ಯಾವುದಾದ್ರೂ ದೇಶಕ್ಕೆ ಹೋಗಿ ನಾವು ಟ್ರಿಪ್ ಎಂಜಾಯ್ ಮಾಡೋಣ ಅಂತಿದ್ರಾ? ಸೊ ಯಾಕೆ ತಡ, ನಮ್ಮನ್ನು ಫಾಲೋ ಮಾಡಿ. ನಾವು ಇದೇ ಥರ ಮೌಂಟೇನ್ರಿಗೋ ಹಾಗೆ ಇನ್ನೊಂದಷ್ಟು ಕಂಟ್ರೀಸ್ನ ನಾವು ತೋರಿಸ್ತೀವಿ ನಿಮಗೆ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಸೊ ಹಾಗೆ ನೀವು ನಮ್ಮನ್ನು ಫಾಲೋ ಮಾಡ್ತಾ ನೀವು ತಿಳ್ಕೊಬೋದು ಎಲ್ಲೆಲ್ಲಿ ಯಾವ್ಯಾವ ಕಂಟ್ರಿಗೆ ಹೋದರೆ ಈ ಆಫರ್ಡಬಲ್ ಪ್ರೈಸಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ. ಸೊ ಅದಕ್ಕೋಸ್ಕರ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಹೀಗೆ. ಸೊ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ದಿನ ಚೆನ್ನಾಗಿರಲಿ ಅಂತ ಹೋಪ್ ಮಾಡ್ತಾ ಎಲ್ರಿಗೂ ಬಾಯ್, ಸಿ ಯು.